ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚುವಂತೆ ಡಿಕೆಶಿ ಎಚ್ಚರಿಕೆ. ಗುಂಡಿ ಮುಚ್ಚೋದಕ್ಕೆ ಖುದ್ದು ರಸ್ತೆಗಿಳಿದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ನಿನ್ನೆ ದಕ್ಷಿಣ ವಲಯದಲ್ಲಿ ಗುಂಡಿ ಮುಚ್ಚೋ ಕೆಲಸ ನಡೆಯಿತು. ಬಿಟಿಎಂ ಲೇಔಟ್ನಲ್ಲಿ ಗುಂಡಿ ಮುಚ್ಚೋ ಕಾರ್ಯಾಚರಣೆ ನಡೆದಿದೆ. ದಕ್ಷಿಣ ವಲಯ ಆಯುಕ್ತೆ ವಿನೋದ ಪ್ರಿಯಾ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ. ಬೃಹತ್ ಆಕಾರದ ಗುಂಡಿಗಳನ್ನು ಅಧಿಕಾರಿಗಳು ಮುಚ್ಚಿದ್ದಾರೆ. ಅಮಾನತು ಭಯದಲ್ಲಿ ಸ್ವತಃ ಐಎಎಸ್ ಅಧಿಕಾರಿಗಳೇ ಫೀಲ್ಡ್ಗೆ ಇಳಿದಿದ್ದಾರೆ. ನಿನ್ನೆ ಶಿವಾಜಿನಗರದಲ್ಲೂ ಐಎಎಸ್ ಅಧಿಕಾರಿ ಖುದ್ದು ಫೀಲ್ಡ್ಗೆ ಇಳಿದು ಕೆಲಸ ಮಾಡಿಸಿದ್ದಾರೆ. ರಸ್ತೆಯಲ್ಲಿ ನಿಂತು ಗುಂಡಿ ಮುಚ್ಚೋ ಕೆಲಸ ಮಾಡಿಸಿದ್ರು. ಒಂದು ವಾರದಲ್ಲಿ ಗುಂಡಿ ಮುಚ್ಚುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. 4-5 ತಿಂಗಳಿಂದ ಹದಗೆಟ್ಟಿತ್ತು ರಸ್ತೆ. ಈ ರಸ್ತೆಗಳಲ್ಲಿ ಗುಂಡಿ ಬಿದ್ದು ವಾಹನ ಸವಾರರು ಓಡಾಡೋದಕ್ಕೂ ಪರದಾಡ್ತಾ ಇದ್ರು. ಈಗ ರಸ್ತೆಗಳಲ್ಲಿನ ಈ ಗುಂಡಿಗಳಿಗೆ ಮುಕ್ತಿ ಸಿಕ್ಕಂತಾಗಿದೆ. 15 ದಿನಗಳಲ್ಲಿ ನಿಜಕ್ಕೂ ಗುಂಡಿ ಮುಕ್ತವಾಗುತ್ತಾ? ಹಾಗಾದರೆ ಬೆಂಗಳೂರು ಈಗ ತೇಪೆ ಕಾರ್ಯ ನಡೀತಾ ಇದೆ. ಗುಂಡಿ ಮುಚ್ಚುವಂತಹ ಕೆಲಸ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಒಂದು ವಾರದೊಳಗೆ ಬೆಂಗಳೂರಿನ ಎಲ್ಲ ಗುಂಡಿಗಳನ್ನು ಮುಚ್ಚಲ್ಪಟ್ಟಿರಬೇಕು ಅಥವಾ ಮುಚ್ಚಲಿಲ್ಲ ಅಂತ ಅಂದ್ರೆ ಕಠಿಣ ಕ್ರಮಕ್ಕೆ ಬಿಬಿಎಂಪಿಯ ಅಧಿಕಾರಿಗಳು ಸಿದ್ಧರಾಗಿರಬೇಕು ಅನ್ನುವಂತಹ ಖಡಕ್ ವಾರ್ನಿಂಗ್ ಅನ್ನ ಬೆಂಗಳೂರಿನ ಉಸ್ತುವಾರಿ ಸಚಿವರು ಹಾಗೆ ಉಪಮುಖ್ಯಮಂತ್ರಿಗಳು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ನೀಡಿರ್ತಕ್ಕಂಥದ್ದು. ಹಾಗಾಗಿ ಗುಂಡಿ ಮುಚ್ಚುವ ಕಾರ್ಯದಲ್ಲಿ ಸತತವಾಗಿ ಬಿಬಿಎಂಪಿಯ ಅಧಿಕಾರಿಗಳು ತೊಡಗಿಸಿಕೊಂಡಿದ್ದಾರೆ. ಪೂರ್ವ ವಲಯದಲ್ಲಿ ಗುಂಡಿ ಮುಚ್ಚುವಂತಹ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಗಿತ್ತು. ದಕ್ಷಿಣ ವಲಯದಲ್ಲಿ ಗುಂಡಿ ಮುಚ್ಚುವಂತಹ ಕಾರ್ಯ ನಡೀತಾ ಇರತಕ್ಕಂಥದ್ದು. ಖುದ್ದು ಬಿಬಿಎಂಪಿ ಅಧಿಕಾರಿಗಳೇ ರಸ್ತೆಗಿಳಿದು ಗುಂಡಿ ಮುಚ್ಚುವಂತಹ ಕಾರ್ಯವನ್ನ ಉಸ್ತುವಾರಿ ವಹಿಸಿ ನೋಡ್ಕೊಂತಾ ಇರತಕ್ಕಂಥದ್ದು. ಬಿಬಿಎಂಪಿ ಅಧಿಕಾರಿಗಳು, ವಲಯ ಆಯುಕ್ತರು ಎಲ್ಲರೂ ಕೂಡ ಸ್ಥಳದಲ್ಲಿ ನಿಂತು ಗುಂಡಿ ಮುಚ್ಚುವಂತಹ ಕಾರ್ಯವನ್ನ ಮಾಡ್ತಿರ್ತಕ್ಕಂಥದ್ದು. ಗುಂಡಿ ಬಿದ್ದಿರುವಂತಹ ವಿಚಾರವಾಗಿ ಸಾವಿರಾರು ದೂರುಗಳು ಸಾರ್ವಜನಿಕರಿಂದ ಬಂದಿತ್ತು. ಸಾಕಷ್ಟು ಅಪಘಾತಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಸಾಕಷ್ಟು ಜನ ಕೈಕಾಲನ್ನ ಕಳೆದುಕೊಂಡಿದ್ರೆ, ಕೆಲವರು ಜೀವನ ಪರ್ಯಂತ ಆಸ್ಪತ್ರೆಯಲ್ಲಿ ಬೆಡ್ ರಿಡನ್ ಆಗುವಂತಹ ಒಂದು ಪರಿಸ್ಥಿತಿಗಳನ್ನು ನೋಡ್ತಾ ಇದ್ವಿ. ಇಲ್ಲಿನ ಝೋನಲ್ ಕಮಿಷನರ್ ಆಗಿರುವಂತಹ ವಿನೋದ ಪ್ರಿಯಾ ಅವರು ನಮ್ಮ ಜೊತೆಲಿದ್ದಾರೆ. ಮಾತಾಡ್ಸೋಣ. ಮೇಡಮ್, ಈ ಒಂದು ಝೋನ್ ನಲ್ಲಿ ನಾವು ಲೆಕ್ಕ ಹಾಕಿದ್ರೆ ಒಟ್ಟು ಎಷ್ಟು ಗುಂಡಿಗಳಿದೆ, ಎಷ್ಟು ದಿನಗಳ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀರಾ ಸಂಪೂರ್ಣವಾಗಿ ಗುಂಡಿಯನ್ನು ಮುಚ್ಚಲಿಕ್ಕೆ? ಡಿಸಿಎಂ ಸಾಹೇಬ್ರ ನಿರ್ದೇಶನದ 15 ದಿವಸ ಒಳಗೆ ನಾವು ಮುಗಿಸಕ್ಕೆ ಹೇಳಿದ್ರು. ನಾವು ಈಗ ಒಂದು ವಾರಗಳ ಒಳಗೆ ಮುಗಿಸೋಣ ಅಂತ ನಾವು ನಿರ್ಧಾರ ತಗೊಂಡಿದ್ದೀವಿ. ಈಗಾಗಲೇ ನಮ್ಮ ದಕ್ಷಿಣ ವಲಯದಲ್ಲಿ ನಾವು ಈ ಟಾಸ್ಕ್ ಅನ್ನು ಸಹ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಬರ್ತಾ ಇದ್ದೀವಿ. ಬಟ್ ಈಗಲೂ ಸಹ ಕೆಲವೊಂದು ಪೆಂಡಿಂಗ್ ಇರುತ್ತೆ. ಅದನ್ನು ಸಹ ಈ ಒಂದು ವಾರದ ಒಳಗೆ ಮುಗಿಸೋಣ ಅಂತ ಸಹ ನಾವು ನಿರ್ಧಾರಗಳು ಸಹ ತಗೊಂಡಿದ್ವಿ. ಇದರಲ್ಲಿ ನಾವು ಸಗ ಆ್ಯಪ್ನಲ್ಲಿ 325 ಕಂಪ್ಲೇಂಟ್ ಇತ್ತು ಅಟೋಲ್ದು, ಅದನ್ನು ಸಹ ಕ್ಲಿಯರ್ ಮಾಡಿದ್ದೀವಿ. ಈಗ ಗುಂಡಿಗಮನ ಆ್ಯಪ್ನಲ್ಲಿ 438 ದೂರುಗಳಿತ್ತು. ಅದರಲ್ಲಿ ಸಹ 328 ನಾವು ಕ್ಲಿಯರ್ ಮಾಡಿದ್ದೀವಿ. ಇಲ್ಲಿಗೂ ಸಹ 59 ಅರೌಂಡ್ ಪೆಂಡಿಂಗ್ ಇದೆ. ಅದನ್ನು ಸಹ ಈ ವಾರದ ಒಳಗೆ ಕಂಪ್ಲೀಟ್ ಮಾಡ್ತೀವಿ. ಇದಲ್ಲದೆ ನಾವು ನಮ್ಮದೇ ಆದ ಒಂದು ಸರ್ವೆಯನ್ನು ಸಹ ಮಾಡಿಕೊಂಡಿದ್ವಿ. ಅದರಲ್ಲಿ 750 ಕಂಪ್ಲೇಂಟ್ ಇತ್ತು. ಅದರಲ್ಲಿ 599 ಈಗಾಗಲೇ ಮುಚ್ಚಿಕೊಂಡಿದ್ವಿ. 151 ಇನ್ನೂ ಕೆಲವು ಇದಾವೆ ನಾವು ಮಾಡಿದ ಸರ್ವೆನಲ್ಲಿ. ಅದು ಸಹ ನಾವು ಮುಚ್ತಾ ಇದ್ದೀವಿ. ಅಮಾನತು ಮಾಡ್ತಾರೆ ಡಿಸಿಎಂ ಅವರು. ಸಿಟಿ ರೌಂಡ್ಸ್ ವೇಳೆ ಸರಿಯಾಗಿ ಕೆಲಸ ಆಗಲಿಲ್ಲ ಅಂದ್ರೆ ಅನ್ನುವಂತಹ ಭಯ ಕಾಣ್ತಿದೆ. ಅಂದ್ರೆ ಸಾರ್ವಜನಿಕರು ಹೋಗೊಟ್ಟಾಗ ಮನವಿ ಮಾಡಿದಾಗ ಇಲ್ದನೇ ಇರುವಂತಹ ಕೆಲಸ ಡಿಸಿಎಂ ಆರ್ಡರ್ ಮೇಲೆ ಆಗ್ತಾ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರ ಆರೋಪ ಕೂಡ ಇದೆ. ಡಿಸಿಎಂ ಸಾಹೇಬ್ರ ನಿರ್ದೇಶನ ಸಹ ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಆಗಿದೆ. ಈಗ ಏನು ನಾವು ಕೆಲಸನ ಮಾಡ್ತಿದ್ವಿ ಕಂಟಿನ್ಯೂಸ್ ಆಗಿ ನಾವು ಮಾಡ್ತೀವಿ. ಇದು ವಲಯ ಆಗ್ತಾರ ಮಾತು. ಡಿಸಿಎಂ ಆದೇಶವನ್ನು ಕೂಡ ಪಾಲನೆ ಮಾಡಬೇಕು. ಜೊತೆಗೆ ಈಗಾಗಲೇ ಸಾಕಷ್ಟು ಆ್ಯಪ್ಗಳಲ್ಲಿ ದೂರುಗಳು ಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ನಾವು ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡಿದ್ದೀವಿ ಅಂತ. ಸೊ ಅಧಿಕಾರಿಗಳು ಎಷ್ಟೇ ಭರವಸೆಗಳನ್ನ ನೀಡಿದ್ರು, ಎಷ್ಟೇ ಉತ್ತರಗಳನ್ನ ನೀಡಿದ್ರು ನಾವು ನೋಡಬಹುದು ಇಡೀ ಬೆಂಗಳೂರಿನಲ್ಲಿ ಸಾಕಷ್ಟು ಗುಂಡಿಗಳ ಸಮಸ್ಯೆಗಳನ್ನ ಇವತ್ತಿಗೂ ಕೂಡ ಎದುರಿಸ್ತಾ ಇರತಕ್ಕಂಥದ್ದು. ಹಾಗೇನೆ ಸಾಕಷ್ಟು ಅಪಘಾತಗಳು ಕೂಡ ನಡೀತಾ ಇದೆ. ಈ ಒಂದು ಸ್ಪೆಷಲ್ ಡ್ರೈವ್ ಇಂದ ನಿಜಕ್ಕೂ ಕೂಡ ಗುಂಡಿಗಳ ಸಮಸ್ಯೆ ಬೆಂಗಳೂರಿನಲ್ಲಿ ಬಗೆಹರಿಯುತ್ತಾ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು. ಜೊತೆಗೆ ಡಿಸಿಎಂ ಅವರ ಆದೇಶ ಎಷ್ಟು ಮಟ್ಟಿಗೆ ಪರಿಪಾಲನೆಯಾಗಿ ಅದು ಸಾರ್ವಜನಿಕರಿಗೆ ಉಪಯುಕ್ತವಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.